ನಮಸ್ತೆ, ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಾನು ಡಾಕ್ಟರ್ ಪಲ್ಲವಿ ಸರ್ಜಿ ಉತ್ಕರ್ಷ್, ಎ ಮೆಡಿಕಲ್ ಪ್ರಾಕ್ಟೀಷನರ್ ಮತ್ತೆ ಯೋಗ ವೆಲ್ನೆಸ್ ಎಕ್ಸ್ಪರ್ಟ್. ಇಂದಿನ ಯುವತಿಯರಲ್ಲಿ ಬಹಳ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತಹ ಸಮಸ್ಯೆ ಅಂದ್ರೆ ಮುಟ್ಟಿನ ಸಮಸ್ಯೆ. ಅಂದ್ರೆ ತಿಂಗಳು ಮುಟ್ಟು ಆಗದಲ್ಲೇ ಇರತಕ್ಕಂಥದ್ದು ಅಥವಾ ಕೆಲವೊಮ್ಮೆ ಭಾರಿ ಬಟ್ಟೆ ಹೋಗ್ತಕ್ಕಂತಹ ಸಮಸ್ಯೆ, ಆಕ್ನೆ ಅಥವಾ ಮೊಡವೆಯ ಸಮಸ್ಯೆ, ಮುಖದ ಮೇಲೆ ಇದ್ದಕ್ಕಿದ್ದಂತೆ ಜಾಸ್ತಿ ಕೂದಲು, ಎಸ್ಪೆಷಲಿ ಚಿನ್ ಅಥವಾ ಅಪ್ಪರ್ ಲಿಪ್ ಅಲ್ಲಿ ಹೆಚ್ಚು ಕೂದಲುಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಅದನ್ನ ಹರ್ಸುಟಿಸಮ್ ಅಂತ ಹೇಳಿ ಕರಿತೇವೆ. ಕುತ್ತಿಗೆ ಸುತ್ತ ಕಪ್ಪುಗೆ ವೆಲ್ವೆಟಿ ಬ್ಲ್ಯಾಕ್ ಅಪಿಯರೆನ್ಸ್, ಅದು ಎಕ್ಯಾಂಥೋಸಿಸ್ ನೆಗ್ರಿಕೆನ್ಸ್ ಅಂತ ಹೇಳಿ ಕರಿತೇವೆ. ಮತ್ತೆ ಸಡನ್ ಆಗಿ ವೇಟ್ ಗೇನ್ ಆಗ್ತಕ್ಕಂತಹ ಸಮಸ್ಯೆ, ಇದು ತುಂಬಾ ಬಹಳ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತಹ ಸಮಸ್ಯೆ. ಇದನ್ನೆಲ್ಲ ನಾವು ಗ್ರೂಪ್ ಮಾಡಿ ಇದನ್ನ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಇದು ಒಂದು ಸಿಂಪ್ಟಮ್ ಅಲ್ಲ, ಇದರಲ್ಲಿ ಬಹಳಷ್ಟು ಸಮಸ್ಯೆಗಳ ಒಂದು ಸಮೂಹ ಇದೆ. ಇದರಲ್ಲಿ ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ದೇಹದಲ್ಲಿ ಮೆಟಬಾಲಿಕ್ ಡಿಸಾರ್ಡರ್ ಆಗತ್ತೆ, ಮತ್ತೆ ಓವರಿನಲ್ಲಿ ಡಿಸ್ಫಂಕ್ಷನ್ ಆಗುತ್ತೆ. ಏನಾಗತ್ತೆ ಅಂದ್ರೆ ಈ ಒಂದು ಕಂಡೀಷನ್ ಅಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಕಾರ್ಟಿಸೋಲ್ನ ಪ್ರಮಾಣ ಜಾಸ್ತಿ ಆಗತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಟೆಸ್ಟೋಸ್ಟಿರೋನ್ ಅಂಶ ಜಾಸ್ತಿ ಆಗಿರೋದ್ರಿಂದ ಮುಖದಲ್ಲಿ ಕೂದಲು ಹೆಚ್ಚಾಗಿ ಕಾಣಿಸ್ಕೊಳ್ಳೋಕೆ ಶುರು ಆಗತ್ತೆ. ಮತ್ತೆ ನಮ್ಮ ಒಂದು ಪ್ರೀ ಡಯಾಬಿಟಿಕ್ ಕಂಡೀಷನ್ಗೆ ಇದು ರಿಸ್ಕ್ ಫ್ಯಾಕ್ಟರ್ ಆಗಿ ಪಾತ್ರವನ್ನ ವಹಿಸುತ್ತೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ನಾವು ಆ ಯೋಗ ಆಸನಗಳನ್ನ ಮಾಡೋದ್ರಿಂದ ಈ ಒಂದು PCOS ಅಥವಾ PMOS ನ ಒಂದು ಸಿಂಪ್ಟಮ್ಸ್ ನ ನಾವು ರಿಲೀಫ್ ಮಾಡಬಹುದು ಅನ್ನೋದನ್ನ ನೋಡೋಣ. ಬಹಳಷ್ಟು ಒಂದು ರಿಸರ್ಚ್ ಅಧ್ಯಯನದ ಪ್ರಕಾರ ಈ ಆಸನಗಳು ತುಂಬಾ ಈ ಒಂದು ಸಿಂಪ್ಟಮ್ಸ್ ನ ರಿಲೀಫ್ ಮಾಡೋದಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಬನ್ನಿ ನೋಡೋಣ. ಇಂದು PCOS ಅಥವಾ PMOS ಓಸ್ಕರ ಯೋಗ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕಾಗಿ ನನ್ನ ಜೊತೆ ಇದ್ದಾರೆ ದೀವಾ ಉತ್ಕರ್ಷ. ಈ PCOS ಅಥವಾ PMOS ಗೆ ಯೋಗ ಅಂತ ಹೇಳಿದ್ರೆ, ಆಸ್ ಐ ಟೋಲ್ಡ್ ಯು, ಮೇನ್ ರಿಸ್ಕ್ ಫ್ಯಾಕ್ಟರ್ ಫಾರ್ ದಿಸ್ ಕಂಡೀಷನ್ ಈಸ್ ಲೈಫ್ ಸ್ಟೈಲ್. ನಮ್ಮ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ನಿಂದಾಗಿ ಸೆಂಟ್ರಲ್ ಒಬಿಸಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಸೆಟ್ ಆಫ್ ಯೋಗ ಟು ಮೆಲ್ಟ್ ಫ್ಯಾಟ್, ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಬೊಜ್ಜನ್ನ ಕರಗಿಸ್ತಕ್ಕಂತಹ ಯೋಗ. ಸೊ ಬೊಜ್ಜು ಕರಗ್ತಾ ಬಂತು ಅಂತಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ PCOS ನಿಂದ ಆಗ್ತಕ್ಕಂತಹ ಕಾಂಪ್ಲಿಕೇಶನ್ಸ್ ಅಥವಾ ಪ್ರೀ ಡಯಾಬಿಟಿಕ್ ಸ್ಟೇಟಸ್ ನೆಲ್ಲ ನಾವು ಕಮ್ಮಿ ಮಾಡಬಹುದು. ಸೊ ಮೊದಲನೆಯದಾಗಿ ಸೂರ್ಯ ನಮಸ್ಕಾರ. ಸ್ಟ್ಯಾಂಡಿಂಗ್ ಅಟ್ ದ ಎಡ್ಜ್ ಆಫ್ ದ ಮ್ಯಾಟ್, ಉಸಿರು ತೆಗೆದುಕೊಳ್ತಾ ಎರಡು ಕೈಯನ್ನ ಮೇಲಕ್ಕೆತ್ತಿ ಹಾಗೆ ಆರ್ಚ್ ಮಾಡಿ, ಉಸಿರನ್ನು ಬಿಡ್ತಾ ಬೆಂಡ್ ಫಾರ್ವರ್ಡ್ ಅಂಡ್ ಡೌನ್. ಉಸಿರು ತೆಗೆದುಕೊಳ್ತಾ ಬಲಗಾಲು ಹಿಂದೆ, ಉಸಿರನ್ನ ಹೋಲ್ಡ್ ಮಾಡಿ ಪ್ಲಾಂಕ್ ಪೊಸಿಷನ್. ಉಸಿರನ್ನ ಬಿಡ್ತಾ ನೀ, ಚೆಸ್ಟ್, ಫೋರ್ ಹೆಡ್ ಡೌನ್, ಸ್ಲೈಡ್ ಮಾಡಿ ಹಾಗೆ ಹೆಡ್ ಅಂಡ್ ಚೆಸ್ಟ್ ಅಪ್. ಉಸಿರನ್ನ ಬಿಡ್ತಾ ಡೌನ್ವರ್ಡ್ ಡಾಗ್ ಪೊಸಿಷನ್. ಉಸಿರನ್ನ ತೆಗೆದುಕೊಳ್ತಾ ಬಲಗಾಲು ಮುಂದೆ, ಭುಜವನ್ನ ಹಿಂದಕ್ಕೆ ಮಾಡಿ, ಉಸಿರನ್ನ ತೆಗೆದುಕೊಳ್ತಾ ಹಾಗೆ ಮೇಲೆ ಬನ್ನಿ, ಆರ್ಚ್ ಬ್ಯಾಕ್. ಉಸಿರನ್ನ ಬಿಡಿ, ಸಮಸ್ಥಿತಿ. ಅದೇ ರೀತಿ ಎಡಗಡೆ ಮಾಡೋಣ. ಇನ್ಹೇಲ್, ಎರಡೂ ಕೈ ಮೇಲೆ ಹಾಗೆ ಆರ್ಚ್ ಮಾಡಿ, ಉಸಿರನ್ನ ಬಿಡ್ತಾ ಬೆಂಡ್ ಫಾರ್ವರ್ಡ್ ಡೌನ್. ಉಸಿರನ್ನ ತೆಗೆದುಕೊಳ್ತಾ ಎಡಗಾಲು ಹಿಂದೆ, ಮುಂದೆ ನೋಡಿ, ಶೋಲ್ಡರ್ಸ್ ಬ್ಯಾಕ್. ಉಸಿರನ್ನ ಹಿಡ್ಕೊಂಡು ಪ್ಲಾಂಕ್ ಪೊಸಿಷನ್. ಉಸಿರನ್ನ ಬಿಡ್ತಾ ನೀ, ಚೆಸ್ಟ್, ಫೋರ್ ಹೆಡ್ ಡೌನ್. ಉಸಿರನ್ನ ತೆಗೆದುಕೊಳ್ತಾ ಸ್ಲೈಡ್ ಮಾಡಿ ಹಾಗೆ ಹೆಡ್ ಮತ್ತೆ ಚೆಸ್ಟ್ ಅನ್ನ ಓಪನ್ ಮಾಡಿ, ಹೀಲ್ಸ್ ಟುಗೆದರ್. ಉಸಿರನ್ನ ಬಿಡ್ತಾ ಡೌನ್ವರ್ಡ್ ಡಾಗ್. ಉಸಿರನ್ನ ತೆಗೆದುಕೊಳ್ತಾ ಎಡಗಾಲು ಮುಂದೆ, ಉಸಿರನ್ನ ಬಿಡ್ತಾ ಎರಡೂ ಕಾಲು ಜೊತೆಯಲ್ಲಿ, ಉಸಿರನ್ನ ತೆಗೆದುಕೊಳ್ತಾ ಹಾಗೆ ಎರಡೂ ಕೈನ ಆರ್ಚ್ ಮಾಡಿ ಹಿಂದೆ ಬನ್ನಿ. ಸೂರ್ಯ ನಮಸ್ಕಾರ ಕಂಟಿನ್ಯೂ ಟು ಡೂ. ಸೊ ಸೂರ್ಯ ನಮಸ್ಕಾರವನ್ನ ಮಾಡೋದ್ರಿಂದ ಏನಾಗತ್ತೆ, ಒಂದು
ಚೆಸ್ಟ್ ಓಪನ್ ಅಪ್ ಆಗತ್ತೆ ಮತ್ತು ಸ್ಪೈನ್ ಸ್ಟ್ರೈಟ್ ಆಗತ್ತೆ. ಸೊ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂತಹ ಬೊಜ್ಜು ಕರಗತ್ತೆ, ನಮ್ಮ ಹಾರ್ಟ್ ಫಂಕ್ಷನ್ ಚೆನ್ನಾಗಾಗತ್ತೆ ಮತ್ತು ಎಲ್ಲ ಸ್ನಾಯುಗಳಿಗೂ ಶಕ್ತಿ ಬರುತ್ತೆ. ಸೊ ಮೇನ್ ಆಗಿ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡೋದಕ್ಕೆ ಸಹಾಯಕಾರಿ. ಸೊ ಸೂರ್ಯ ನಮಸ್ಕಾರ ಟು ರೆಡ್ಯೂಸ್ ಯುವರ್ ಸೆಂಟ್ರಲ್ ಒಬಿಸಿಟಿ ಆಸ್ ವೆಲ್ ಆಸ್ ಟು ರೆಡ್ಯೂಸ್ ದ ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ ಪಾಲಿಸಿಸ್ಟಿಕ್ ಓವರಿಯನ್ ಅಥವಾ PMOS ಕಂಡೀಷನ್. ನೆಕ್ಸ್ಟ್ ಸೆಟ್ ಆಫ್ ಆಸನಗಳನ್ನು ನಾವು ಬ್ಯಾಕ್ವರ್ಡ್ ಬೆಂಡ್ ಅಥವಾ ಫಾರ್ವರ್ಡ್ ಬೆಂಡ್ ಅಂತ ಹೇಳಿ ಕರೀತಾರೆ. ದಿವ ರಿಲ್ಯಾಕ್ಸ್ ಇನ್ ಮಕರಾಸನ ಒನ್ಸ್ ಯು ಕಂಪ್ಲೀಟ್ ಯುವರ್ ಸೂರ್ಯ ನಮಸ್ಕಾರ. ಲೈ ಇನ್ ಮಕರಾಸನ. ಹೊಟ್ಟೆಯ ಮೇಲೆ ಮಲಗಿಕೊಳ್ಳಬೇಕು. ಎರಡೂ ಕೈಯನ್ನ ಫೋಲ್ಡ್ ಮಾಡಿ ದಿಂಬಿನ ರೀತಿ ಇಟ್ಕೊಂಡು ಯು ಕ್ಯಾನ್ ರೆಸ್ಟ್ ಯುವರ್ ಚೀಕ್ ಆನ್ ದ ಹ್ಯಾಂಡ್ಸ್. This is a very good relaxing pose before you go to another asana. So ಇವಾಗ ನಾವು ಮಾಡ್ತಕ್ಕಂಥ ಆಸನ ಬೋ ಪೋಸ್ ಅಂತ ಹೇಳಿ ಕರಿತೇವೆ ಅಥವಾ ಧನುರಾಸನ ಅಂತ ಹೇಳಿ ಕರಿತೇವೆ. ಈ ಒಂದು ಆಸನದಲ್ಲಿ ಮೇನ್ ಆಗಿ ನಮಗೆ ಚೆಸ್ಟ್ ಮತ್ತೆ ಸ್ಪೈನ್ ಓಪನ್ ಅಪ್ ಆಗುತ್ತೆ ಮತ್ತೆ ನಮ್ಮ ಸೆಂಟ್ರಲ್ ಒಬಿಸಿಟಿ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ. ಸೊ ಈ ಒಂದು ಸೆಂಟ್ರಲ್ ಒಬಿಸಿಟಿನ ಕರಗಿಸೋದಕ್ಕೆ ಇದು ತುಂಬಾ ಸಹಾಯಕಾರಿ. ಸೊ ಮಾಡಬೇಕಾಗಿರ್ತಕ್ಕಂತಹ ವಿಧಾನ, ನೀ ಹತ್ರ ಬೆಂಡ್ ಮಾಡಿ ಎರಡೂ ಕೈಯನ್ನ ಹಿಂದೆ ತೆಗೆದುಕೊಂಡು ಬಂದು ಆಂಕಲ್ನ ಇಟ್ಕೋಬೇಕು. ಉಸಿರನ್ನ ತೆಗೆದುಕೊಳ್ತಾ ಹೆಡ್, ಚೆಸ್ಟ್ ಮತ್ತೆ ಲೆಗ್ಸ್ ನ ಮೇಲೆ ತಗೊಳ್ಳಿ. ಬೋ ಆಕಾರದಲ್ಲಿ ನಿಮಗೆ ಕಂಫರ್ಟಬಲ್ ಅನ್ನೋ ಒಂದು ಡ್ಯೂರೇಷನ್ ಅಲ್ಲಿ ಯು ಕ್ಯಾನ್ ಸ್ಟೇ ಇನ್ ದ ಪೋಸ್. ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್. ಈಗ ನೆಕ್ಸ್ಟ್ ಆಸನ ನಾವು ಬ್ರಿಡ್ಜ್ ಪೋಸ್ ಅಂತ ಹೇಳಿ ಕರಿತೇವೆ ಅಥವಾ ಸೇತು ಬಂಧಾಸನ. ಸೊ ಕಮ್ ಲೈ ಇನ್ ದ ಸುಪೈನ್ ಪೊಸಿಷನ್. ಸೊ ಮ್ಯಾಟ್ ಮೇಲೆ ಫ್ಲಾಟ್ ಆಗಿ ಬೆನ್ನಿನ ಮೇಲೆ ಮಲಗಿಕೊಳ್ಳಿ. ಸೇತು ಬಂಧಾಸನ ಅಥವಾ ಬ್ರಿಡ್ಜ್ ಪೋಸ್ ಇದು ಕೂಡ ನಿಮ್ಮ ಒಂದು ಸೆಂಟ್ರಲ್ ಒಬಿಸಿಟಿನ ಕಮ್ಮಿ ಮಾಡೋದಕ್ಕೆ ಸಹಾಯಕಾರಿ. ಎರಡೂ ನೀಗಳನ್ನ ಫೋಲ್ಡ್ ಮಾಡಿ, ಎರಡು ಆಂಕಲ್ನ ಕೈಯಲ್ಲಿ ಇಟ್ಕೊಳ್ಳಿ. ತಲೆ ಕೆಳಗಡೆ ಇರಲಿ. ಉಸಿರನ್ನ ತೆಗೆದುಕೊಂಡು ಬರೀ ನಿಮ್ಮ ಚೆಸ್ಟ್ ಮತ್ತೆ ಅಬ್ಡಮನ್ ಮೇಲಕ್ಕೆ ಆರ್ಚ್ ಮಾಡಿ. ವೆರಿ ಗುಡ್. ಕಂಫರ್ಟಬಲ್ ಅನ್ನೋ ಒಂದು ಡ್ಯೂರೇಷನ್ ಅಲ್ಲಿ ಇಟ್ಕೊಳ್ಳಿ. ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್. ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿದ್ರೆ ನೀವು ಎರಡೂ ಕೈಗಳನ್ನ ನಿಮ್ಮ ಆಂಕಲ್ ಅಥವಾ ಹಿಮ್ಮಡಿನಲ್ಲಿ ಇಟ್ಕೊಳ್ಬಹುದು. ನೆಕ್ಸ್ಟ್ ಆಸನ ಬಂದು ಚಕ್ರ ಆಸನ ಅಂತ ಹೇಳಿ ಕರೀತೇವೆ ಅಥವಾ ವೀಲ್ ಪೋಸ್. ಸೊ ಇದು ಕೂಡ ನಿಮ್ಮ ಒಂದು ಒಬಿಸಿಟಿನ ಕಮ್ಮಿ ಮಾಡೋದಕ್ಕೆ ಮತ್ತೆ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡೋದಕ್ಕೆ ತುಂಬಾ ಪೂರಕವಾದಂತಹ ಆಸನ. ಸೊ ಎರಡೂ ಕೈಗಳನ್ನ ತಲೆಯ ಪಕ್ಕ ಹಿಡಿ, ನೀಸ್ನ ಬೆಂಡ್ ಮಾಡಿ, ಉಸಿರನ್ನ ತೆಗೆದುಕೊಳ್ತಾ ಆರಾಮಾಗೆ ಕಂಫರ್ಟಬಲ್ ಆಗಿ ಕೈಗಳ ಮೇಲೆ ಪ್ರೆಷರ್ನ ಬಿಡ್ತಾ head and chest up. Very good. Stay comfortably. Let your body breathe comfortably. Then relax slowly. ಚಕ್ರಾಸನ. ನೀವು ಈ ಎರಡೂ ಕೂಡ ನಾವು 3 ಆಸನಗಳನ್ನ ತೋರಿಸಿದ್ವಿ. ಒಂದು ಬೋ ಪೋಸ್, ಸೇತು ಬಂಧಾಸನ ಅಥವಾ ಚಕ್ರಾಸನ. ಈ 3 ಆಸನಗಳಲ್ಲಿ ಚೆಸ್ಟ್ ಓಪನ್ ಅಪ್ ಆಗೋದ್ರಿಂದ, ಸ್ಪೈನ್ ಸ್ಟ್ರೈಟ್ ಆಗೋದ್ರಿಂದ ಲಂಗ್ಸ್ ಓಪನ್ ಆಗತ್ತೆ. ಮೋರ್ ಆಕ್ಸಿಜನ್ ನಿಮ್ಮ ದೇಹಕ್ಕೆ ಹೋಗೋದ್ರಿಂದ ನಿಮ್ಮ ದೇಹದಲ್ಲಿ ಈ ಒಂದು PCOS ಅಥವಾ PMOS ಕಂಡೀಷನ್ ಇಂದ ಏನೇನು ಇನ್ಫ್ಲಮೇಷನ್ ಇರುತ್ತೆ ಎಲ್ಲದೂ ಕೂಡ ಆಕ್ಸಿಜನ್ ಸಪ್ಲೈಯಿಂದ ಈ ಫ್ರೀ ರ್ಯಾಡಿಕಲ್ಸ್ ಎಲ್ಲ ಬಾಡಿಯಿಂದ ಹೋಗೋದಕ್ಕೆ, ಎಲಿಮಿನೇಟ್ ಆಗೋದಕ್ಕೆ ತುಂಬಾ ಸಹಾಯಕಾರಿ ಆಗತ್ತೆ. ಇದೇ ರೀತಿ ಇನ್ಸುಲಿನ್ ಇದೆಲ್ಲ ಆಸನಗಳು ಕೂಡ ನಮ್ಮ ದೇಹದಲ್ಲಿರ್ತಕ್ಕಂಥ ವಿಸರಲ್ ಫ್ಯಾಟ್ನ ಕಮ್ಮಿ ಮಾಡುವಂಥ ಆಸನಗಳು. ನೆಕ್ಸ್ಟ್ ಫಾರ್ವರ್ಡ್ ಬೆಂಡ್, ಪಶ್ಚಿಮೋತ್ತಾಸನ ಅಂತ ಹೇಳಿ. ಸೊ ದಿವಾ, ಸಿಟ್ ಆನ್ ದ ಮ್ಯಾಟ್ ವಿತ್ ಯುವರ್ ಲೆಗ್ಸ್ ಸ್ಟ್ರೆಚ್. ಸೊ ಎರಡೂ ಕಾಲನ್ನ ಸ್ಟ್ರೈಟ್ ಆಗಿ ಸ್ಟ್ರೆಚ್ ಮಾಡಿ ಬೆನ್ನು ಸ್ಟ್ರೈಟ್ ಇಟ್ಕೊಂಡು ಕುತ್ಕೋಬೇಕು. ಎರಡೂ ಕೈಗಳನ್ನ ಮೇಲೆತ್ತಿ ಉಸಿರನ್ನು ತೆಗೆದುಕೊಳ್ತಾ, ಉಸಿರನ್ನ ಬಿಡ್ತಾ ಹಾಗೆ ಮುಂದೆ ಮತ್ತೆ ಕೆಳಗಡೆ ಬೆಂಡ್ ಮಾಡಿ
ಫ್ಲೆಕ್ಸಿಬಿಲಿಟಿ ಇದ್ರೆ ಎರಡೂ ಕೈಗಳನ್ನ ಹೆಬ್ಬೆರಳು ಇಟ್ಕೊಳ್ಳಿ. ಸ್ಟೇ ಇದೆ. ವೆರಿ ಗುಡ್ ಆಸನ, ಎಸ್ಪೆಷಲಿ ಲೇಡೀಸ್ಗೆ ಹೊಟ್ಟೆಯ ಬೊಜ್ಜು ಕರಗಿಸೋದಿಕ್ಕೆ. ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಮೋಸ್ಟ್ ಆಫ್ ದ ಪ್ರೀ ಡಯಾಬಿಟಿಕ್ ಸ್ಟೇಟಸ್ಗೆ ನಮ್ಮ ಒಂದು ಸೆಂಟ್ರಲ್ ಒಬಿಸಿಟಿ, ಮೇನ್ಲಿ ವಿಸರಲ್ ಫ್ಯಾಟ್ ಅಂತ ಹೇಳಿ ಕರೀತಾರೆ. ಪಶ್ಚಿಮೋತ್ತಾಸನ. ರಿಲ್ಯಾಕ್ಸ್. Lie in supine position. So next set of asana is basically to improve ನಿಮ್ಮ ಒಂದು ಪೆಲ್ವಿಕ್ ಆರ್ಗನ್ಸ್, ನಿಮ್ಮ ಓವರಿಯನ್ ಅಂದರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಇರ್ತಕ್ಕಂಥದ್ದು ಪೆಲ್ವಿಕ್ ರೀಜನ್ ಅಲ್ಲಿ ಈ ಒಂದು PCOS ಅಥವಾ PMOS ಅಲ್ಲಿ ಓವರಿನಲ್ಲಿ ಕೆಲವೊಂದು ಅಬ್ನಾರ್ಮಲಿಟೀಸ್ ಆಗುತ್ತೆ. ಯಾವ ರೀತಿ ಹೇಳಿದೆ ಅಂದರೆ ಅಲ್ಲಿ ಇರತಕ್ಕಂತಹ ಒಂದು FSH LH ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಲ್ಲಿ ಓವರಿಯಿಂದ ಫಾಲಿಕಲ್ಸ್ ಕರೆಕ್ಟ್ ಆಗಿ ಮೆಚೂರ್ ಆಗೋದಿಲ್ಲ. ಸೊ ಈ ಕೆಲವೊಂದು ಆಸನಗಳಿಂದ ಈ ಪೆಲ್ವಿಕ್ ಆರ್ಗನ್ ಅಂದ್ರೆ ಓವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದು ಮತ್ತೆ ಅಲ್ಲಿರ್ತಕ್ಕಂತಹ ಮಸಲ್ಸ್ ನ ಸ್ಟಿಮ್ಯುಲೇಟ್ ಮಾಡುವಂತ ಆಸನಗಳು. ಸೊ ಮೊದಲನೇದಾಗಿ ವಿ ವಿಲ್ ಗೋ ಫಾರ್ ಶೋಲ್ಡರ್ ಸ್ಟ್ಯಾಂಡ್. ಎರಡು ಕಾಲುಗಳನ್ನ ಮೇಲಕ್ಕೆತ್ತಿ ಶೋಲ್ಡರ್ ಸ್ಟ್ಯಾಂಡ್ ಮಾಡೋದಕ್ಕೆ ಕಷ್ಟ ಆಗುವಂತವ್ರು ಕೇವಲ ಎರಡು ಕಾಲುಗಳನ್ನ ಮೇಲಕ್ಕೆ ಎತ್ತಿ ಗೋಡೆಗೆ ಆಣಿಸ್ಕೊಂಡು ಅದನ್ನ ಕೂಡ ಪ್ರಾಕ್ಟೀಸ್ ಮಾಡಬಹುದು. ಅದನ್ನ ಲೆಗ್ಸ್ ಅಪ್ ದ ವಾಲ್ ಪೋಸ್ ಅಂತ ಹೇಳಿ ಕರೀತೇವೆ. ಇನ್ನೂ ಸ್ವಲ್ಪ ಸ್ಟ್ರೆಂತ್ ಇರೋರು ಎರಡು ಕಾಲುಗಳನ್ನ ಸ್ವಲ್ಪ ಪೆಲ್ವಿಸ್ಗೆ ಸ್ಟ್ರೆಂತ್ ತಗೊಂಡು ಮೇಲಕ್ಕೆ ಎತ್ತಿ ಹಾಗೆ ಇರಿ. ಕಣ್ಣು ಹೆಬ್ಬೆಟ್ಟನ್ನ ನೋಡ್ತಾ ಇರಲಿ. ಇದು ವಿಪರೀತ ಕರಣಿ ಅಂತ ಹೇಳಿ ಕರೀತೇವೆ. ಆಗದಲ್ಲೇ ಇರೋರು ಎರಡು ಕಾಲನ್ನ ಗೋಡೆಗೆ ಆನಿಸ್ಕೊಂಡು ಕೂಡ ಈ ಪೋಸ್ ಅನ್ನ ಮಾಡಬಹುದು. ರಿಲ್ಯಾಕ್ಸ್. ಅದೇ ರೀತಿ ಸರ್ವಾಂಗಾಸನ ಅಥವಾ ಶೋಲ್ಡರ್ ಸ್ಟ್ಯಾಂಡ್ ಅಲ್ಲಿ ಎರಡೂ ಕಾಲನ್ನ ಮೇಲಕ್ಕೆ ಎತ್ತುತ್ತೇವೆ ವಿತ್ ದ ಸಪೋರ್ಟ್ ಆಫ್ ಹ್ಯಾಂಡ್ಸ್. ಇಫ್ ಯು ಕ್ಯಾನ್ ಬ್ರಿಂಗ್ ಯುವರ್ ಎಲ್ಬೋಸ್ ಲಿಟಲ್ ಕ್ಲೋಸರ್ ಅಂಡ್ ಲಿಫ್ಟ್ ಅಪ್ ಯುವರ್ ಲೆಗ್ಸ್. ಈ ಒಂದು ಆಸನ PCOS ಮತ್ತೆ PMOSಗೆ ತುಂಬಾನೇ ಸಹಾಯಕಾರಿ. ರಕ್ತ ಕಾಲಿನಿಂದ ಪೆಲ್ವಿಕ್ ಆರ್ಗನ್ಸ್ಗೆ ಫ್ಲೋ ಆಗುತ್ತೆ. ಪೆಲ್ವಿಕ್ ಆರ್ಗನ್ಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿರೋದ್ರಿಂದ ಅಲ್ಲಿನ ಆರ್ಗನ್ಸ್ ಫಂಕ್ಷನ್ ಆಗೋದಕ್ಕೆ ಬೆಟರ್ ಆಗುತ್ತೆ. ಮತ್ತೆ ಇದು ಥೈರಾಯ್ಡ್ ಗ್ಲ್ಯಾಂಡ್ ನ ಸ್ಟಿಮ್ಯುಲೇಷನ್ ಆಗೋದ್ರಿಂದ PMOS ಅಥವಾ PCOS ಅಲ್ಲಿ ಆಗ್ತಕ್ಕಂತಹ ಥೈರಾಯ್ಡ್ ಅನಾಮಲೀಸ್ ಅಥವಾ ಅಬ್ನಾರ್ಮಲಿಟೀಸ್ ಕೂಡ ಕಮ್ಮಿ ಆಗುತ್ತೆ. ರಿಲ್ಯಾಕ್ಸ್. ಸ್ಲೋಲಿ ಕಮ್.